ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ರಾತ್ರಿ ಊಟಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಸೈಡ್ ಡಿಶ್ ಅವಶ್ಯಕತೆ ಕೂಡ ಇಲ್ಲ ಈ ರೆಸಿಪಿಗೆ, ಮಾಡೋದು ಕೂಡ ತುಂಬಾ ಸುಲಭ. ರಾತ್ರಿ ಊಟ ಇಲ್ಲ ಅಂದರೆ ಮಧ್ಯಾಹ್ನದ ಊಟ, ಲಂಚ್ ಬಾಕ್ಸ್, ಟಿಫನ್ ಬಾಕ್ಸ್ ನಿಮ್ಗೆ ಯಾವಾಗ ಇಷ್ಟ ಆವಾಗ ಮಾಡ್ಕೊಂಡು ತಿನ್ಬೋದು. ಮೊದಲನೇ ಸ್ಟೆಪ್ಪಲ್ಲಿ ದೊಡ್ಡದಾಗಿರೋದು ಬಟ್ಲು ತೊಗೊಂಡಿದ್ದೀನಿ. ಹಿಟ್ಟನ್ನ ನಾದ್ಕೋಬೇಕು. ಅದಕ್ಕೋಸ್ಕರ ಅರ್ಧ kg ಗೋಧಿ ಹಿಟ್ಟು, ಬಿಸಿಟ್ಟಿರೋದಾದರೂ ಪರವಾಗಿಲ್ಲ ಅಥವಾ ರೆಡಿಮೇಡ್ ಗೋಧಿ ಹಿಟ್ಟಾದ್ರೂ ಪರವಾಗಿಲ್ಲ. ಗೋಧಿ ಹಿಟ್ಟನ್ನ ತೊಗೊಳಂಗಿದ್ರೆ ಒಂದು ಒಳ್ಳೆ ಬ್ರ್ಯಾಂಡೆಡ್, ಒಂದು ಒಳ್ಳೆ ಕಂಪನಿ ಗೋಧಿ ಹಿಟ್ಟನ್ನ ಉಪಯೋಗ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು, ಇದು ಅಜ್ವೈನ್ ಅಥವಾ ಓಂಕಾಳು ಅಂತಾರಲ್ಲ ಅದು, ಸಣ್ಣ ಚಮಚದಲ್ಲಿ 1 ಚಮಚದಷ್ಟು. ಚೆನ್ನಾಗಿ ಉಜ್ಜಿ ಹಾಕಬೇಕು ಈ ರೀತಿಯಾಗಿ. ಸ್ವಲ್ಪ ಅರಿಶಿನ, ಬ್ಯಾಡಗಿ, ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ ಎರಡೂ ಸಣ್ಣ ಚಮಚದಲ್ಲಿ ತಲಾ 1 ಚಮಚದಷ್ಟು. ಕೊತ್ತಂಬರಿ ಸೊಪ್ಪು ಸುಮಾರು 1 ಹಿಡಿಯಷ್ಟು, 1ರಿಂದ 2 ಹಿಡಿಯಷ್ಟು. ಮೊದಲು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಉಪಯೋಗ ಮಾಡಬೇಕು. ತುಪ್ಪ ಸುಮಾರು 2 ಟೇಬಲ್ ಸ್ಪೂನಷ್ಟು. ಮೊಸರು ಹುಳಿ ಬಂದಿದ್ರೂ ಪರವಾಗಿಲ್ಲ, ಹುಳಿ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ. ದೊಡ್ಡ ಚಮಚದಲ್ಲಿ ಸುಮಾರು 2ರಿಂದ 3 ಚಮಚದಷ್ಟು. ಕಲಿಸ್ಕೋಬೇಕು ಚೆನ್ನಾಗಿ ನೀರನ್ನ ಹಾಕ್ಕೊಳ್ಳೋಕೆ ಮುಂಚೆ. ಈಗ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಚಪಾತಿ ಹಿಟ್ಟು ಹದದಲ್ಲಿ ಕಲಿಸ್ಕೋಬೇಕು, ಅಥವಾ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೂ ಕೂಡ ಪರವಾಗಿಲ್ಲ. ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು. ಇದು ತುಂಬಾ ಮುಖ್ಯವಾಗಿರೋ ಸ್ಟೆಪ್ಪು ಈ ರೆಸಿಪಿಯಲ್ಲಿ. ನಾದ್ಕೊಂಡಿದ್ದಾಗಿದೆ. ತೋರಿಸ್ತಾ ಇರೋದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ. ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು, ಹಿಟ್ಟನ್ನ ನೆನೆಯಕ್ಕೆ ಬಿಡಬೇಕು ಸುಮಾರು 15ರಿಂದ 30 ನಿಮಿಷದವರೆಗೂ. ಸುಮಾರು 15 ನಿಮಿಷ ಆದಮೇಲೆ ಮತ್ತೊಮ್ಮೆ ಚೆನ್ನಾಗಿ ನಾದ್ಕೋಬೇಕು. ಸುಮಾರು 2ರಿಂದ 3 ನಿಮಿಷ ನಾದ್ಕೊಳ್ಳೋದು ತುಂಬಾ ಮುಖ್ಯ. ಮೊದಲೇ ಹೇಳಿದಾಗೆ ನಾದಿದ್ದಾಗಿದೆ. ಸಣ್ಣ ಮೂಸಂಬಿ ಗಾತ್ರದಷ್ಟು ಹಿಟ್ಟನ್ನ ತೊಗೊಂಡಿದ್ದೀನಿ. ಇದನ್ನು ಪರಾಟ ಥರ ಮಾಡ್ಕೋಬೇಕು. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಿಟ್ಟು ಉಪಯೋಗ ಮಾಡಬೇಕಾಗತ್ತೆ. ಚಪಾತಿನ ಯಾವ ರೀತಿ ಲಟ್ಟಿಸ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಲಟ್ಟಿಸ್ಕೋಬೇಕು. ಇಷ್ಟರ ಮಟ್ಟಿಗೆ ಲಟ್ಟಿಸ್ಕೊಂಡ್ಮೇಲೆ ಎಣ್ಣೆ ಎಲ್ಲ ಭಾಗಗಳಲ್ಲೂ ಸವರಬೇಕು, ಹಚ್ಚಬೇಕು. ಅದ್ರ ಮೇಲೆ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಪದರವಾಗಿ ಬರುತ್ತೆ, ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಮತ್ತೊಮ್ಮೆ ಸೇಮ್ ಪ್ರೋಸೆಸ್ಸು. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಚಪಾತಿನ ಲಟ್ಟಿಸ್ಕೋಬೋದು. ಟ್ರಯಾಂಗಲ್ ಆಗಿ ಮಾಡ್ಬೋದು, ಸರ್ಕಲ್ ಆಗಿ ಮಾಡ್ಬೋದು. ನಿಮ್ಗೆ ಯಾವ ರೀತಿ ಶೇಪ್ ಬೇಕೋ ಸ್ಕ್ವೇರಾಗಿ ಕೂಡ ಮಾಡ್ಕೊ. ಮುಕ್ಕಾಲು ಭಾಗದಷ್ಟು ಲಟ್ಟಿಸ್ಕೊಂಡ್ಮೇಲೆ ಚಿಕ್ಕದಾಗಿ ಗುಂಡಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ, ಬಿಳಿ ಎಳ್ಳು, ಸ್ವಲ್ಪ ಕರಿ ಎಳ್ಳನ್ನು ಕೂಡ ಉಪಯೋಗ ಮಾಡ್ಬೋದು. ಮತ್ತೊಮ್ಮೆ ಸ್ವಲ್ಪ ಲಟ್ಟಿಸ್ಕೋಬೇಕು. ಹೆಂಚು ಕೂಡ ಚೆನ್ನಾಗಿ ಕಾದಿದೆ. ಇದು ತುಂಬಾ ಮುಖ್ಯ. ಹೆಂಚು ಚೆನ್ನಾಗಿ ಕಾದಿರಬೇಕು, ಹೊಗೆ ಬರ್ತಾ ಇರಬೇಕು. ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಅಥವಾ ಬೆಣ್ಣೆ ಎರಡೂ ಕಡೆ ಚೆನ್ನಾಗಿ ಕೆಂಪಾಗಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಗ್ಯಾಸ್ ಸ್ಟವ್ನ ಹೈ ಫ್ಲೇಮ್ನಲ್ಲೇ ಇಟ್ಕೋಬೇಕು. ಈಗಿದಾಗಿದೆ. ಮಿಕ್ಕಿರೋದಕ್ಕೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಟ್ರೈ ಮಾಡಿ ನೋಡಿ. ತುಂಬಾ ಸುಲಭ. ರಾತ್ರಿ ಊಟಕ್ಕಂತೂ ಹೇಳಿ ಮಾಡಿಸಿದ ರೆಸಿಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.